ದಲಿತ ಸಂಘಟನೆಗಳು ಕರೆ ನೀಡಿರುವ ಹುಬ್ಬಳ್ಳಿ ಬಂದ್ ಹಿಂಸಾಚಾರಕ್ಕೆ ತಿರುಗಿದೆ. ಬಾಬಾ ರಾಮದೇವ್ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಆದರೆ ಬಂದ್ಗೆ ಬೆಂಬಲ ನೀಡಿದ ಅಂಗಡಿಗಳಿಗೆ ನುಗ್ಗಿ ಪ್ರತಿಭಟನಾಕಾರರು ದಾಂಧಲೆ ನಡೆಸಿದ್ದಾರೆ. ಹಳೆ ಹುಬ್ಬಳ್ಳಿಯ 4 ಅಂಗಡಿಗಳ ವಸ್ತುಗಳನ್ನು ಪ್ರತಿಭಟನಾಕಾರರು ಹೊರಗೆಸೆದಿದ್ದಾರೆ. ಹುಬ್ಬಳ್ಳಿಯ ದುರ್ಗದ ಬೈಲ್ನಲ್ಲಿ ಮಾರುಕಟ್ಟೆ ಮೇಲೂ ಪ್ರತಿಭಟನಾಕಾರರು ದಾಳಿ ನಡೆಸಿದ್ದಾರೆ. ಹೂವು ಹಣ್ಣು ಅಂಗಡಿಗಳಿಗೆ ನುಗ್ಗಿದ ಕಾರ್ಯಕರ್ತರು ಹಣ್ಣುಗಳನ್ನು ರಸ್ತೆಗೆ ಎಸೆದು ಪ್ರತಿಭಟನೆ ನಡೆಸಿದ್ದಾರೆ. ಸದ್ಯ ಹುಬ್ಬಳ್ಳಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡಿದ್ವಿ, ದಲಿತ ಸಂಘಟನೆಗಳು ಕರೆ ನೀಡಿದಂಥ ಬಂದ್ ಹಿಂಸಾಚಾರಕ್ಕೆ ತಿರುಗಿದೆ. ಹೇಗಿದೆ ಪರಿಸ್ಥಿತಿ? ಭದ್ರತೆ ಬಗ್ಗೆ ಏನು ಹೇಳ್ತೀರಾ? ಮತ್ತೊಂದು ಬೆಳಗ್ಗೆ ಅಂತಾನೆ ಈ ಒಂದು ಮಹಾಮಂಡಳ ಹುಬ್ಬಳ್ಳಿ ಬಂದ್ಗೆ ಕರೆ ನೀಡಿದ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗಿದೆ. ಆದರೆ ಈ ಒಂದು ಪ್ರತಿಭಟನೆ ಅಥವಾ ಈ ಒಂದು ಬಂದ್ ನಡೆಸಿದಂತಹ ಸಂಘಟನೆಯ ಕಾರ್ಯಕರ್ತರು ಇದನ್ನ ಹಿಂಸಾರೂಪಕ್ಕೆ ತೆಗೆದುಕೊಂಡಿದ್ದು ಅಷ್ಟೇ ಅವಳಿ ನಗರದ ಜನರಲ್ಲಿ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿದೆ ಅಂತ ಹೇಳಬೇಕಾಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದಲೇ ಹಳೆ ಹುಬ್ಬಳ್ಳಿ ವೃತ್ತದಲ್ಲಿ ಒಂದು ಪ್ರತಿಭಟನೆ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ಬಿದ್ರೆ, ಮತ್ತೊಂದು ಕಡೆ ಹಳೆ ಬಸ್ ನಿಲ್ದಾಣ ಇದೆ, ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ. ಇಲ್ಲಿ ಸಹಜವಾಗಿ ಸಾಕಷ್ಟು ಜನ ಪ್ರಯಾಣಿಕರು ಹೊರ ಜಿಲ್ಲೆಗೆ ಹೋಗುವಂಥವ್ರು ಮತ್ತು ಹೊರ ಜಿಲ್ಲೆಯಿಂದ ಬರುವಂತಹ ಜನ ಕೂಡ ಈ ಒಂದು ಹಳೆ ಬಸ್ ನಿಲ್ದಾಣದಲ್ಲಿ ಕಾಯ್ಕೊಂಡು ನಿಂತ್ಕೊಳ್ಳುವಂಥದ್ದು ಎಂದಿನಂತೆ ಇರುತ್ತದೆ. ಆದರೆ ಇವತ್ತು ಕೂಡ ಆ ಒಂದು ಪ್ರಯಾಣಿಕರಿಗೆ ಬಂದಂತಹ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿದ್ದಂತಹ ಅಂಗಡಿಗಳು ಸಹಜವಾಗಿ ಅವರಿಗೆ ದಿನಸುಗಳನ್ನು ಕೊಡುವಂಥದ್ದು ಈ ಮುಂಚೆನೆ ನಡ್ಕೊಂಡು ಬಂದಿತ್ತು. ಆದರೆ ಉಳಿದೆಲ್ಲ ಕಡೆ ಇವರು ಬಂಧನ ಮಾಡಿದಂತಹ ರೀತಿಯಲ್ಲಿ ಅಲ್ಲೂ ಅದೇ ರೀತಿ ಮಾಡಿದ್ರೆ ಅದು ಉತ್ತಮ ಪ್ರತಿಕ್ರಿಯೆ ಅಂತ ಹೇಳಬೇಕಾಗ್ತಿತ್ತು. ಆದರೆ ಇಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿರುವಂತಹ ಹಳೆ ಬಸ್ ನಿಲ್ದಾಣದಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳಿಗೆ ದಾಳಿ ನಡೆಸಿದಂತಹ ಕಾರ್ಯಕರ್ತರು ನೇರವಾಗಿ ಅಂಗಡಿಗಳಿಗೆ ನುಗ್ಗಿ ಅಲ್ಲಿದ್ದಂತಹ ಪೀಠೋಪಕರಣಗಳನ್ನ ಮತ್ತು ದಿನಸಿ ವಸ್ತುಗಳನ್ನ ರಸ್ತೆ ಮೇಲೆ ಚೆಲ್ಲಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಸಹಜವಾಗಿ ಯಾರೋ ಮಾಡಿದಂಥ ತಪ್ಪಿಗೆ ಮತ್ತಾರಿಗೂ ಶಿಕ್ಷೆ ಅನ್ನುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಾವು ಕಾಣಬೇಕಾದಂಥದ್ದು. ಅಸಹಾಯಕತೆ ಪೊಲೀಸರು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಪ್ರತಿಭಟನೆ ಸಹಜವಾಗಿ ನಡೆದಿದ್ರೆ ಇದು ಶಾಂತಿ ರೀತಿಯಿಂದ ಅಂತ ಹೇಳಬೇಕಾಗ್ತಿತ್ತು. ಆದರೆ ಇದನ್ನ ಪ್ರತಿಭಟನಾಕಾರರು ಹಿಂಸಾರೂಪವಾಗಿ ಪಡೆದುಕೊಂಡಿದ್ದು, ಮತ್ತೊಂದು ಕಡೆ ಬಸ್ಗಳನ್ನ ಅಂದ್ರೆ ಪ್ರಯಾಣಿಸ್ತಿರುವಂತಹ ಬಸ್ಗಳನ್ನ ನಿಲ್ಲಿಸಿ ಆ ಬಸ್ಸಿನ ಗಾಳಿಯನ್ನ ತೆಗೆಯುವಂಥದ್ದು, ಇಂತಹ ಒಂದು ಘಟನೆಗಳು ನಡೆದ್ರಿಂದ ಸಾಕಷ್ಟು ಜನರಲ್ಲಿ ಅಸಮಾಧಾನ ಮತ್ತು ಅವ್ಯವಸ್ಥೆ ಸಾಕಷ್ಟು ಎದ್ದು ಕಾಣ್ತಾ ಇತ್ತು. ಇದು ಪ್ರತಿಭಟನೆಯ ನೆಪದಲ್ಲಿ ಪ್ರತಿಭಟನಾಕಾರರು ಸಾಕಷ್ಟು ತಮ್ಮ ಆಕ್ರೋಶವನ್ನ ಮತ್ತು ತಮ್ಮ ಅಹಂಕಾರವನ್ನು ಪ್ರದರ್ಶಿಸಿದ್ದು ಸಹಜವಾಗಿ ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಒಂದು ಕಡೆ ಚಲಿಸಿದಂತಹ ಬಸ್ಗಳನ್ನು ನಿಲ್ಲಿಸಿ ಅವುಗಳ ಗಾಳಿಯನ್ನ ತೆಗೆಯುವಂಥದ್ದು, ಗಾಳಿಯಲ್ಲಿರುವಂತಹ ಗಾಳಿಗಳನ್ನ ತೆಗೆಯುವಂಥದ್ದು, ಮತ್ತೊಂದು ಕಡೆ ಆಟೋಗಳನ್ನ ಹೋಗುವಂತಹ ವಾಹನಗಳನ್ನು ನಿಲ್ಲಿಸಿ ಆ ಚಾಲಕರಿಗೆ ಹೊಡೆಯುವಂಥದ್ದು, ಅವರನ್ನು ಥಳಿಸುವಂತಹ ಒಂದು ಪ್ರವೃತ್ತಿ ಆಗಿರ್ಬೋದು. ಮತ್ತೊಂದು ಕಡೆ ದುರ್ಗದ ಬಯಲು ಮಾರುಕಟ್ಟೆ, ಇದು ಪ್ರಮುಖ ಮಾರುಕಟ್ಟೆ ಆಗಿರುತ್ತದೆ ಹುಬ್ಬಳ್ಳಿಯಲ್ಲಿ. ಅಂತಹ ಒಂದು ಮಾರುಕಟ್ಟೆಯಲ್ಲಿ ಹೂವು ಹಣ್ಣುಗಳ ಒಂದು ಅಂಗಡಿಗಳ ಮೇಲೆ ನುಗ್ಗಿದಂತಹ ಪ್ರತಿಭಟನಾಕಾರರು ಅವರನ್ನ ದಬ್ಬಾಳಿಕೆ ಮೂಲಕ ಅವರನ್ನ ಬಂದ್ ಮಾಡುವಂಥದ್ದು ಮತ್ತು ಆ ಹಣ್ಣುಗಳನ್ನ ಕಸ್ಕೊಳ್ಳುವಂಥದ್ದು, ಹೂಗಳನ್ನ ಕಸ್ಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನ ಇಲ್ಲಿ ಪ್ರದರ್ಶಿಸಿದ್ರು. ಹೀಗಾಗಿ ಇಂತಹ ಒಂದು ಗುಂಡಾವರ್ತನೆಗೆ ಸಹಜವಾಗಿ ಪೊಲೀಸರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ಕೊಟ್ಟಿದ್ದಾರೆ. ಕೂಡಲೇ ನೀವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರತಿಭಟನೆಗೆ ನಾವು ಬೆಂಬಲಿಸ್ತೇವೆ, ಆದರೆ ಹಿಂಸಾರೂಪಕ್ಕೆ ತೆಗೆದುಕೊಂಡು ಹೋದರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಅದರ ಪೂರ್ವಭಾವಿಯಾಗಿ ಈಗಾಗಲೇ 6 ಜನರು ಕೂಡ ಪೊಲೀಸರನ್ನ 6 ಜನ ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ. ಮಸೂದನ್, ಸದ್ಯಕ್ಕೆ ಪ್ರತಿಭಟನೆ ಶಾಂತ ರೀತಿಯಲ್ಲಿ ನಡೀತದೆ, ಅಂದ್ರೆ ಬಂದ್ ಶಾಂತ ರೀತಿಯಲ್ಲಿ ನಡೀತದೆ ಅಂತ ಹೇಳ್ಬೋದು. ಮಸೂದನ್, ಧನ್ಯವಾದ ಪ್ರಸನ್ನ ದೇಶಪಾಂಡೆ ನಿಮ್ಮ ಮಾಹಿತಿಗೆ.